ಆಪರೇಷನ್ ಸಿಂಧೂರ ಬೆನ್ನಲ್ಲೇ ರಕ್ಷಣಾ ಬಜೆಟ್ ಏರಿಕೆಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಭವಿಷ್ಯದ ಅಗತ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಸುರಕ್ಷತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂಥ ರಕ್ಷಣಾ ಬಜೆಟ್ ಅದನ್ನು ಹೆಚ್ಚಳ ಮಾಡಬೇಕು ಅನ್ನುವ ಚಿಂತನೆ. ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ಹೆಚ್ಚಳದ ಸಾಧ್ಯತೆ ಇದೆ. ಹೆಚ್ಚುವರಿ 50,000 ಕೋಟಿ ರೂಪಾಯಿ ನೀಡಲಿಕ್ಕೆ ಕೇಂದ್ರ ಚಿಂತನೆ ಮಾಡ್ತಾ ಇದೆ. 50,000 ಕೋಟಿ. ಇದರೊಂದಿಗೆ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತೆ ರಕ್ಷಣಾ ಬಜೆಟ್ ಟೋಟಲ್. ಪ್ರಸಕ್ತ ಸಾಲಿನ ರಕ್ಷಣಾ ಬಜೆಟ್ನ ಗಾತ್ರ 6.81 ಲಕ್ಷ ಕೋಟಿ ಆಗಿದೆ. ಇದೀಗ 50,000 ಕೋಟಿ ಸೇರಿಸಿದರೆ 7 ಲಕ್ಷ ಕೋಟಿ ದಾಟುತ್ತೆ. ಮುಂದಿನ ಅಧಿವೇಶನದಲ್ಲಿ ಹೆಚ್ಚುವರಿ ಹಣಕ್ಕೆ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ಸಂಶೋಧನೆ ಮತ್ತು ಅಭಿವೃದ್ಧಿ, ಶಸ್ತ್ರಾಸ್ತ್ರ ಖರೀದಿ ಎಲ್ಲವೂ ಕೂಡ ಈ ಬಜೆಟ್ನಲ್ಲಿ ಕೈಗೊಳ್ಳಬೇಕಾದಂಥ ಕಾರಣಕ್ಕಾಗಿ ಬಜೆಟನ್ನು ಹೆಚ್ಚಳಗೊಳಿಸಲಾಗ್ತಾ ಇದೆ. ದೇಶಕ್ಕೆ ಯಾವಾಗ ಅಪಾಯಕಾರಿ ಸನ್ನಿವೇಶಗಳು ಬರ್ತಾವೋ ಆಗಲೇ ನಮ್ಮ ದೇಶದ ಸಾಮರ್ಥ್ಯ ಎಷ್ಟಿದೆ, ಕೊರತೆ ಎಷ್ಟಿದೆ, ಸಾಮರ್ಥ್ಯಕ್ಕೆ ಬೇಕಾದಂಥ ರೀತಿಯಲ್ಲಿ ಅಥವಾ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಹಣಕಾಸನ್ನು ಖರ್ಚು ಮಾಡಬೇಕಾಗತ್ತೆ. ಸೊ ಹೀಗಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಲಿಕ್ಕೆ ಸಾಧ್ಯನೋ ನೋಡಿಕೊಂಡು ಬಜೆಟ್ನಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹೀಗಾಗಿ ಈಗಾಗಲೇ 6.81 ಲಕ್ಷ ಕೋಟಿ ನೀಡಲಾಗ್ತಾ ಇದೆ ರಕ್ಷಣಾ ಇಲಾಖೆಗೆ. ಅದರ ಜೊತೆಗೆ ಇದೀಗ 50,000 ಎಡಿಷನ್ ಕೊಟ್ಟರೆ 7 ಲಕ್ಷ ಕೋಟಿ ದಾಟುತ್ತೆ. ಒಟ್ಟಿನಲ್ಲಿ ನಮ್ಮ ಸೇನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ, ನಮ್ಮ ಸೇನೆಯನ್ನು ಗಟ್ಟಿಯುತವಾಗಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ ಇಡ್ತಾ ಇದೆ.